ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ತಾರಾ ಅನುರಾಧ. ಅಬ್ಬ, ಒಂದು ರೀತಿ 2024ರಲ್ಲಿ ನಮ್ಮೆಲ್ಲರ ಕನಸು ಸಾಕಾರಗೊಳ್ತಾ ಇದೆ. 100 ವರ್ಷಗಳ ಸತತ ಪ್ರಯತ್ನ, ಒಂದು ಕನಸು ಹಿಂದೂ ರಾಷ್ಟ್ರದಲ್ಲಿ, ಅದರಲ್ಲೂ ನಮ್ಮ ಶ್ರೀರಾಮ ಜನಿಸಿದ ಅಯೋಧ್ಯೆಯಲ್ಲಿ ಅವನಿಗೋಸ್ಕರ ಅವನನ್ನು ಆರಾಧಿಸುವ, ಪೂಜಿಸುವ, ಭಕ್ತಿಯಿಂದ ಅವನಿಗೊಂದು ಮಂದಿರ ಕಟ್ಟುವುದು ಎಷ್ಟು ಚಂದವಾದ ವಿಷಯ ಅಲ್ವೇ. ಇದೇ ವರ್ಷ ಜನವರಿ 22ನೇ ತಾರೀಕು ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ಅಯೋಧ್ಯ ರಾಮ ಜನ್ಮಭೂಮಿಯಲ್ಲಿ ನಡೀತಿರೋದು ನಮಗೆಲ್ಲರಿಗೂ ಹೆಮ್ಮೆ ಕೊಟ್ಟಂಥ ವಿಚಾರ. ಇದರ ಪೂರ್ವಭಾವಿಯಾಗಿ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಸಹೋದರ ಸಹೋದರಿಯರೆಲ್ಲರೂ ಈ 1ನೇ ತಾರೀಕಿನಿಂದ 15ನೇ ತಾರೀಕು ಜನವರಿವರೆಗೂ ಅಯೋಧ್ಯೆಯ ರಾಮಭೂಮಿಯಿಂದ ಬರುವ ಪವಿತ್ರವಾದ ಮಂತ್ರಾಕ್ಷತೆ, ಭಾವಚಿತ್ರ, ಕೆಲವು ಪತ್ರಗಳನ್ನು ನಮಗೋಸ್ಕರ ತಂದುಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ 22ನೇ ತಾರೀಕು ರಾಮ ಜನ್ಮಭೂಮಿಯಲ್ಲಿ ಎಂದು ಪ್ರಾಣ ಪ್ರತಿಷ್ಠೆ ಆಗ್ತದೋ ಆಗ ಎಲ್ಲ ನಮ್ಮ ಹಿಂದೂ ರಾಷ್ಟ್ರದ ಅಥವಾ ನಾವು ಆರಾಧಿಸುವ ದೈವಗಳು ಎಲ್ಲೆಲ್ಲಿ ಇರ್ತದೆ ಆ ಗ್ರಾಮಗಳಲ್ಲಾಗಲಿ, ನಗರಗಳಲ್ಲಾಗಲಿ, ದೇವಾಲಯಗಳಲ್ಲಿ ನಾವು ಆ ಪೂಜೆಗಳನ್ನು ಮಾಡ್ತಾ, ಅರ್ಚನೆಗಳನ್ನು ಮಾಡ್ತಾ, ನಮ್ಮ ಮನೆಯ ಬಾಗಿಲಲ್ಲಿ ಸಾಧ್ಯವಾದಷ್ಟು ದೀಪಗಳನ್ನು ಹಚ್ಚಿ ಉತ್ತರ ಭಾಗಕ್ಕೆ ಆ ರಾಮನಿಗೆ ಆರತಿ ಮಾಡೋ ಥರ, ಕನಿಷ್ಠ ಜಾಸ್ತಿ ಹಚ್ಚದೆ ಹೋದರೂ ಕನಿಷ್ಠ 5 ದೀಪಗಳನ್ನು ಹಚ್ಚಿ ಅವನಿಗೆ ಆರತಿ ಮಾಡಿ, ನಾವು ಕೂಡ ನಿನ್ನ ಪ್ರಾಣ ಪ್ರತಿಷ್ಠೆಯಲ್ಲಿ ಜೊತೆಯಲ್ಲಿದ್ದೇವೆ, ನಿನ್ನನ್ನು ನೋಡ್ತಿದ್ದೇವೆ, ನಿನ್ನ ದರ್ಶನ ಮಾಡ್ತಿದ್ದೇವೆ, ನಿನ್ನ ಆಶೀರ್ವಾದಕ್ಕೋಸ್ಕರ ಕಾಯ್ತಿದ್ದೇವೆ ಅನ್ನುವ ಸಂದೇಶವನ್ನು ಶ್ರೀರಾಮನಿಗೆ ಕಳಿಸುವ ಮೂಲಕ ನಾವು ಮಾಡಬೇಕು ಅಂತ ಹೇಳಿ ನಾನು ಭಾವಿಸ್ತೇನೆ. ಹಾಗೆ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಹಲವಾರು ಸಹೋದರರ ಸಹೋದರಿಯರ ಆಶಯ ಕೂಡ ಇದಾಗಿದೆ. ಬಹಳ ಸಂತೋಷ ಅನಿಸುತ್ತೆ. ಈ ವರ್ಷ ನಮ್ಮ ರಾಮ ಜನ್ಮಭೂಮಿಯಲ್ಲಿ ನಮ್ಮ ಶ್ರೀರಾಮ ಪ್ರತಿಷ್ಠಾಪನೆಗೊಳ್ತಿರೋದು ನಮಗೆಲ್ಲರಿಗೂ ಹೆಮ್ಮೆ ತರುವ ವಿಚಾರವೆಂದರೆ ಅವನು ನಮಗೆ ಬಂದು ನಮ್ಮನ್ನು ಕಾಪಾಡ್ತಾನೆ ಅನ್ನುವ ಒಂದು ಆಶೆಯನ್ನು ಹೊತ್ತುಕೊಂಡಿದ್ದೇವೆ. ಇದನ್ನು ಸಾಕಾರಗೊಳಿಸಿದ ಎಲ್ಲ ಮಹನೀಯರಿಗೆ, ಎಲ್ಲ ಮಹಾತ್ಮರಿಗೆ ನಿಜವಾಗಲೂ ಅವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತೇನೆ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಹೇಳ್ತೇನೆ, ಜೈ ಶ್ರೀರಾಮ್, ಜೈ ಜೈ ರಾಮ್, ಜೈ ಶ್ರೀರಾಮ್. ನಮಸ್ಕಾರ.